ಹಲೋ, ವೆಲ್ಕಮ್ ಟು ಜಯಲಕ್ಷ್ಮಿ ಲೈಫ್ ಸ್ಟೈಲ್ ಚಾನಲ್ಗೆ. ಇವತ್ತು ಎಲ್ಲರಿಗೂ ನನ್ನ ನಮಸ್ಕಾರಗಳು. ಹಾಗೆ ನವರಾತ್ರಿಯಲ್ಲಿ ಮಾಡಬೇಕಾದ ದೇವಿಗೆ ನೈವೇದ್ಯಕ್ಕೆ 9 ತರಹದ ಪ್ರಸಾದನ ನಾನಿವತ್ತು ತೋರಿಸ್ತಾ ಇದ್ದೀನಿ. ಹೇಗೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನು ಶೈಲಪುತ್ರಿಗೆ ನಾನು ಖಾರ ಪೊಂಗಲ್ ಮಾಡ್ತಾಯಿದ್ದೀನಿ. ಅದಕ್ಕೆ ಹೆಸರುಬೇಳೆನ ಸ್ವಲ್ಪ ಹುರ್ಕೋಬೇಕು. ಹೆಸರುಬೇಳೆ ಹುರಿದ್ಬಿಟ್ಟು ಅದಕ್ಕೆ ಅಕ್ಕಿ ಕೂಡ ಹಾಕಿ, ನಾನು 1 ಕಪ್ಪು ಹೆಸರುಬೇಳೆ 1 ಕಪ್ಪು ಅಕ್ಕಿ ಹಾಕ್ಕೊಂಡಿದ್ದೀನಿ. ಹೆಸರುಬೇಳೆನ ಸ್ವಲ್ಪ ಕೆಂಪಾಗಂಗೆ, ಹಸಿ ವಾಸನೆ ಹೋಗಂಗೆ ಹುರಿದ್ಬಿಟ್ಟು ನಾನು ಅದಕ್ಕೆ ಅಕ್ಕಿ ಹಾಕಿ ಹಾಗೆ 1-2 ಸಲ ಮತ್ತು ತಿರುಗಿಸ್ಕೊಂಡು ಸ್ವಲ್ಪ ನೀರು ಹಾಕ್ಕೊಳ್ತೀನಿ. ನೀರು ಹಾಕ್ಕೊಂಡು ತೊಳೆದ್ಬಿಟ್ಟು ಬೇರೆ ನೀರು ಹಾಕ್ಕೋಬೇಕು. ಏಕೆಂದರೆ ಅದು ಹೆಸರುಬೇಳೆಲೆಲ್ಲ ಪೌಡ್ರ್ ಇರುತ್ತಲ್ಲ, ಹಾಗಾಗಿ ಹೆಸರುಬೇಳೆದನ್ನು 1 ಸಲ ನೀರು ಹಾಕಿ ತೊಳೆದ್ಬಿಟ್ಟು, ಈಗ ನಾನು ಎರಡು ಕಪ್ ಹಾಕಿದ್ದೀನಲ್ವ, 1 ಕಪ್ಪು, ಅದಕ್ಕೆ ನಾನು 5 ಕಪ್ಪು ನೀರು ಹಾಕ್ಕೊಂಡು ಕುಕ್ಕರ್ ಕೂಗಿಸ್ಕೊಳ್ತೀನಿ. 3 ಕುಕ್ಕರ್ ಕೂಗಿಸ್ಕೊಳ್ತೀನಿ. ಯಾಕೆಂದರೆ ಆಮೇಲೆ ಮತ್ತೆ ಸ್ವಲ್ಪ ನೀರು ಹಾಕ್ಕೋಬೋದು. ಮತ್ತು ಒಗ್ಗರಣೆಗೆ ನಾನು ಸ್ವಲ್ಪ ಇಲ್ಲಿ ಬೆಣ್ಣೆ, 1 ಸ್ಪೂನ್ ತುಪ್ಪ ಎರಡೂ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗೂ ಇರುತ್ತೆ. ನೀವು ಹಬ್ಬದ ದಿವಸ ಬೆಳಗಿನ ಬ್ರೇಕ್ಫಾಸ್ಟ್ಗೂ ಕೂಡ ಹಾಗಂಗೆ ಮಾಡ್ಕೋಬೋದು. ಮತ್ತು ಮೆಣಸು ಮತ್ತು ಜೀರಿಗೆ ಎರಡೂ ನಾನು ಕುಟ್ಕೊಂಡಿದ್ದೀನಿ. ಮೆಣಸು ಸ್ವಲ್ಪ ಕಮ್ಮಿ ಹಾಕ್ಕೊಂಡಿದ್ದೀನಿ, ಜೀರಿಗೆ 1.5 ಸ್ಪೂನಷ್ಟು ಹಾಕ್ಕೊಂಡು ಕುಟ್ಕೊಂಡಿದ್ದೀನಿ. 4 ಹಸಿಮೆಣ್ಸಿನ್ಕಾಯಿ, ಏಕೆಂದರೆ ಮೆಣಸು ಹಾಕಿರೋದ್ರಿಂದ ನಮಗೆ ಹಸಿಮೆಣ್ಸಿನ್ಕಾಯಿ ಸ್ವಲ್ಪನೇ ಸಾಕು, ಇಲ್ಲದ್ರೆ ತುಂಬ ಖಾರ ಆಗೋಗುತ್ತೆ. ಅದಕ್ಕೆ 4-5 ಗೋಡಂಬಿನೂ ಹಾಕ್ಕೊಂಡು ಹುರ್ಕೊಳ್ತಿದ್ದೀನಿ. ಬೇಕು ಅಂದರೆ ನಿಮಗೆ ಶುಂಠಿನ ತುರಿದ್ಬಿಟ್ಟು ಹಾಕ್ಕೊಳ್ಳಿ. ನಾನಿಲ್ಲಿ ಶುಂಠಿ ಹಾಕಿಲ್ಲ, ಬೇಕಾಗಲ್ಲ ನಿಮಗೆ, ಇದೇ ರುಚಿಯಾಗಿರುತ್ತೆ. ಪ್ರಸಾದಕ್ಕೆ ಸಾಕು, ತುಂಬ ಜಾಸ್ತಿ ಮಸಾಲೆ ಬೇಡ. ಈಗ ನಾನು ಹೆಸರುಬೇಳೆ ಮತ್ತು ಎರಡನ್ನೂ ಬೇಯಿಸ್ಕೊಂಡಿರೋದನ್ನು ಇದಕ್ಕೆ ಹಾಕ್ಕೊಳ್ತೀನಿ. ಹಾಕ್ಕೊಂಡು ಮತ್ತೆ ನಾನಿನ್ನು 2 ಕಪ್ಪಷ್ಟು ನೀರು ಹಾಕ್ಕೊಳ್ತೀನಿ. 2-3 ಕಪ್ಪಷ್ಟು ಹಾಕ್ಕೊಂಡು, ಹೆಸರುಬೇಳೆ ತುಂಬ ನೀರು ಎಳ್ಕೊಂಬಿಡುತ್ತೆ, ತಣ್ಣಗಾದ್ಮೇಲೆ ಗಟ್ಟಿ ಆಗುತ್ತೆ. ಹಾಗಾಗಿ ನಾನು 2-3 ಕಪ್ಪಷ್ಟು, ನಾನು ಯಾವ ಕಪ್ಪಲ್ಲಿ ಹಾಕಿದ್ನೋ ಬೇಳೆಕಾಳನ್ನು ಅದೇ ಕಪ್ಪಲ್ಲಿ 5 ಕಪ್ಪು ನಾನು ಕುಕ್ಕರ್ಗೆ ಹಾಕಿದ್ದೆ ಕೂಗ್ಸೋದಕ್ಕೆ. ಈಗ 3 ಕಪ್ಪಷ್ಟು ಬಿಸಿ ನೀರನ್ನು ಕಾಯಿಸಿ ಹಾಕ್ಕೊಳ್ತಾ ಇದ್ದೀನಿ. ಒಟ್ಟು 8 ಕಪ್ಪು ನೀರು ಬೇಕಾಗತ್ತೆ ನಿಮಗೆ ಅಷ್ಟೇ. ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, 1 ಚಿಟಿಕೆ ಅರಿಶಿನ ಹಾಕಿದ್ರೆ ಖಾರ ಪೊಂಗಲ್ಲು ರೆಡಿ ಆಯಿತು. ಶೈಲಪುತ್ರಿಗೆ ನಾವು ಇದನ್ನು ನೈವೇದ್ಯ ಮಾಡಬೇಕು, ತುಂಬ ಒಳ್ಳೆಯದು. ಅವತ್ತು ತುಪ್ಪ ಅಂತ ಹೇಳಿದ್ದಾರೆ, ತುಪ್ಪದಿಂದ ನೈವೇದ್ಯ ಮಾಡಬೇಕು. ಹಾಗಾಗಿ ನಾನಿಲ್ಲಿ ತುಪ್ಪದಿಂದನೇ ಖಾರ ಪೊಂಗಲ್ನ ಮಾಡಿದ್ದೀನಿ. ನೋಡಿ, ಖಾರ ಪೊಂಗಲು ರೆಡಿ ಆಯಿತು. ಬೇಕು ಅಂದರೆ ಸ್ವಲ್ಪ ಹಸಿ ತೆಂಗಿನಕಾಯಿ ಆಗಲಿ ಅಥವಾ ಕೊಬ್ಬರಿ ಆಗಲಿ ಯಾವುದಾದ್ರೂ ಮೇಲೆ ಒಂಚೂರು ಉದುರಿಸ್ಕೋಬೋದು. ನಾನು ಕೊಬ್ಬರಿ ಹಾಕ್ಕೊಂಡೆ. ನೈವೇದ್ಯಕ್ಕೆ ತಗೊಳ್ತಿದ್ದೀನಿ. ಸಿಂಪಲ್ಲಾಗೆ ಬೇಗ ಆಗೋಗುತ್ತೆ. ಖಾರ ಪೊಂಗಲು ರೆಡಿ. ಮೊದಲನೇ ದಿವಸದ ಪ್ರಸಾದ ರೆಡಿ ಆಯಿತು. 2ನೇ ದಿವಸದಲ್ಲಿ ನಾನು ಸಜ್ಜಿಗೆ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಸಕ್ಕರೆ ಉಪಯೋಗಿಸ್ಬೇಕು. 2ನೇ ದಿವಸದ ದೇವಿ ಬ್ರಹ್ಮಚಾರಿಣಿಗೆ ಸಕ್ಕರೆಯಿಂದ ನೈವೇದ್ಯ ಮಾಡಬೇಕು ಅಂತಾರೆ. ಹಾಗಾಗಿ ನಾನು ಸಕ್ಕರೆ ಉಪಯೋಗಿಸ್ಕೊಂಡು ಒಂದು ಚಿರೋಟಿ ರವೆ, ಒಂದು ಅರ್ಧ ಕಪ್ಪಷ್ಟು ಚಿರೋಟಿ ರವೆ ಹಾಕ್ಕೊಂಡಿದ್ದೀನಿ. ಹಬ್ಬದ ದಿವಸ ಮಾಡೋರು ಜಾಸ್ತಿ ಮಾಡ್ಕೋಬಹುದು. ಅದನ್ನು ತುಪ್ಪದಲ್ಲಿ ಸ್ವಲ್ಪ ಹುರ್ಕೊಂಡ್ಬಿಟ್ಟು ಅದಕ್ಕೆ 3 ಕಪ್ಪಷ್ಟು ನೀರು ಹಾಕ್ಕೋಬೇಕು. ಅದು ಕೂಡ ನಾನು ಬಿಸಿ ನೀರನ್ನು ಕಾಯಿಸಿಟ್ಕೊಂಡು ಹಾಕ್ಕೊಂಡಿದ್ದೀನಿ. ರವೆನ ಸ್ವಲ್ಪ ಗಮ್ ಅನ್ನಂಗೆ ತುಪ್ಪದಲ್ಲಿ ಹುರಿದ್ಬಿಟ್ಟು ಅದಕ್ಕೆ ನಾನು 3 ಕಪ್ಪು ಹಾಕಿ ರವೆ ಬೇಯೋಂಗೆ ಸ್ವಲ್ಪ 2 ನಿಮಿಷ ತಿರುಗಿಸ್ಕೊಳ್ಬೇಕು. ತುಂಬ ಫಾಸ್ಟಾಗಿ ಬೇಗ ಆಗುತ್ತೆ, ತೊಂದರೆ ಇಲ್ಲ, ಚೆನ್ನಾಗೆ ಬೇಯುತ್ತೆ. ಬೆಂದು ಸ್ವಲ್ಪ ಗಟ್ಟಿ ಆಗ್ತಾ ಬಂದಾಗ ನಾವು ಅದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ನಾವು ಸಕ್ಕರೆ ಹಾಕ್ಕೊಳ್ಳೋದು. ನಾನು ಒಂದು ಅರ್ಧ ಪಾವು ರವೆ ಹಾಕಿದ್ದೀನಿ, ಅರ್ಧ ಪಾವ್ಗಿಂತ 1 ಪಾಯಿಂಟ್ ಕಮ್ಮಿ ಶುಗರ್ ಹಾಕಿದ್ದೀನಿ. ತುಂಬ ಸ್ವೀಟ್ ಬೆಲ್ಲ, ಅದು ಕರೆಕ್ಟಾಗಿ ಬರುತ್ತೆ. ಅರ್ಧ ಕಪ್ ರವೆ, ಒಂದು ಅರ್ಧ ಕಪ್ಗಿಂತ 1 ಪಾಯಿಂಟ್ ಕಮ್ಮಿ ಹಾಗೆ ಹಾಕ್ಕೊಂಡಿದ್ದೀನಿ. ಹಾಗೆಯೇ ನಾನು ತುಪ್ಪದಲ್ಲಿ ಗೋಡಂಬಿ ದ್ರಾಕ್ಷಿ ಕೂಡ ಹುರಿದಿಟ್ಕೊಂಡಿದ್ದೀನಿ. ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತೀನಿ. ಮೂರನೇ ದಿವಸದ ಪ್ರಸಾದ ನಾನು ಹಾಲು ಕೀರಲ್ಲಿ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು ಹಾಲನ್ನು ತೊಗೊಂಡಿದ್ದೀನಿ. ಅರ್ಧ ಲೀಟ್ರ್ ಹಾಲನ್ನು ಚೆನ್ನಾಗಿ ಕಾಯಿಸಿ ಇಟ್ಟಿದ್ದೆ. ಅದು ಸ್ವಲ್ಪ ಕೆನೆ ಥರ ಕಟ್ಟಿದೆ, ಆದ್ರೂ ಹಾಗೆ ಹಾಕ್ಕೊಳ್ತಿದ್ದೀನಿ. ಯಾಕೆಂದರೆ ಕೀರು ಚೆನ್ನಾಗಿ ಬರುತ್ತೆ ಅಂತೇಳ್ಬಿಟ್ಟು ಕೆನೆ ಸಹಿತನೇ ಹಾಕಿದ್ದೀನಿ. ಹಾಗೆ ಒಂದು ಸಣ್ಣ ಜಾಮೂನ್ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ಅಕ್ಕಿ ನೆನೆಯೋಕ್ಕೆ ಇಟ್ಕೊಂಡಿದ್ದೆ, ಅದನ್ನು ಕೂಡ ಒಟ್ಟಿಗೆ ಹಾಕ್ತಾಯಿದ್ದೀನಿ. ಇದು ಚೆನ್ನಾಗಿ ಬೇಯಬೇಕು, ಅಕ್ಕಿ ಅನ್ನ ಆಗಬೇಕು ಚೆನ್ನಾಗೆ, ಆ ಥರ ಮಾಡಬೇಕು. 3ನೇ ದಿವಸದ ದೇವರು ಚಂದ್ರಘಟ್ಟ ಅಂತೇಳಿ, ಚಂದ್ರಘಟ್ಟಗೆ ಹಾಲಿನಿಂದ ನಾವು ಒಂದು ಕೀರು ಮಾಡಿ ನೈವೇದ್ಯ ಮಾಡಬೇಕು. ಹಾಗಾಗಿ ನಾನು ಹಾಲು ಕೀರನ್ನು ನಾನು ಮಾಡ್ತಾಯಿದ್ದೀನಿ. ಅನ್ನದ್ದು ಕೀರು ಇದು ನೋಡಿ, ಇವಾಗ ಚೆನ್ನಾಗಿ ಬೆಂದಿದೆ. ಇದು ಒಂದು 10 ನಿಮಿಷ ಬೇಯಬೇಕಾಗತ್ತೆ.
ಅಕ್ಕಿ ಹಾಲೊಳಗಡೆ ಬೇಯಬೇಕು. ಆಗ ಅದಕ್ಕೆ ನಾನು ಒಂದು ಅರ್ಧ ಕಪ್ಪು ಶುಗರ್ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. 1 ಪ್ಯಾಕೆಟು ಬಾದಾಮ್ ಪೌಡ್ರು ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಪರವಾಗಿಲ್ಲ. ನಾನು ಹಿಟ್ಟು ಹಾಗಾಗಿ ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಏನಾಗುತ್ತೆ, ಪ್ರತಿ ದಿವಸ ನಾವು ನೈವೇದ್ಯ ಮಾಡುವಾಗ ಮಗೋಸ್ಕರನೇ ಮಾಡಲ್ಲ, ಮನೆ ಮಂದಿಗೂ ಆಗಷ್ಟು ಮಾಡೋದ್ರಿಂದ ನಾವು ಸ್ವಲ್ಪ ಬಾದಾಮಿ ಪೌಡ್ರು ಹಾಕ್ಕೊಂಡು ತುಂಬ ಚೆನ್ನಾಗಿರುತ್ತೆ. ಹಾಗೆ ಸ್ವಲ್ಪ ಏಲಕ್ಕಿ ಪೌಡ್ರು ಮತ್ತು ನಾನು ಗೋಡಂಬಿ ದ್ರಾಕ್ಷಿನ ನಾನು ತುಪ್ಪದಲ್ಲಿ ಕರೆದಿಟ್ಕೊಂಡಿದ್ದೆ. ಈಗ ಅಷ್ಟನ್ನು ಹಾಕಿ ನಾನು ದೇವರಿಗೆ ನೈವೇದ್ಯಕ್ಕೆ ಹಾಲು ಖೀರು ರೆಡಿ ಆಯಿತು. ಹಾಲು ಖೀರು ಅಂತ ಅನ್ನದ ಖೀರು ಅಂತಲೂ ಹೇಳಬಹುದು. ಇದು ಚಂದ್ರಘಟ್ಟ ದೇವರಿಗೆ ಇದನ್ನು 3ನೇ ದಿವಸ ಅರ್ಪಣೆ ಮಾಡಬೇಕು. ನೋಡಿ, ಖೀರು ರೆಡಿ ಆಯಿತು. ಇದನ್ನು ನೈವೇದ್ಯಕ್ಕೆ ಅರ್ಪಿಸೋಣ. ನವರಾತ್ರಿಗಳಲ್ಲಿ ನಾವು ಪ್ರತಿ ದಿವಸವೂ ಒಂದೊಂದು ದೇವಿಗೆ ನಾವು ಇದು ಮಾಡಬೇಕು, ನೈವೇದ್ಯನ ಮಾಡಬೇಕು. 4ನೇ ದಿವಸದ್ದು ಕೂಷ್ಮಾಂಡ ದೇವಿಗೆ ನಾವು ಮೊಸರು ಅನ್ನ ಮಾಡ್ತಾಯಿದ್ದೀನಿ. ನಾನು ಮೊಸರು ಅನ್ನಕ್ಕೆ ಫಸ್ಟು ಒಂಚೂರು ಒಗ್ಗರಣೆ ಹಾಕ್ಕೊಳ್ತೀನಿ. ಸಾಸಿವೆ, ಸ್ವಲ್ಪ ಜೀರಿಗೆ, ಒಣಮೆಣಸಿನ್ಕಾಯಿ, ಕರಿಬೇವು ಇದಿಷ್ಟು ನಾನು ಹಾಕ್ಕೊಳ್ತಿದ್ದೀನಿ. ಬೇಕು ಅಂದರೆ ಉದ್ದಿನಬೇಳೆ ಕೂಡ ಹಾಕ್ಕೋಬೋದು. ಒಗ್ಗರಣೆ ಮಾಡಿಟ್ಕೊಂಡು ಸ್ವಲ್ಪ ತಣ್ಣಗಾಗಬೇಕಲ್ವ, ಮಾಡಿಟ್ಕೊಳ್ಳೋದು. ಹಾಗೆ ಒಂದು ಸ್ವಲ್ಪ ಅನ್ನ ಮಾಡಿಕೊಂಡು ಅದಕ್ಕೆ 1 ಕಪ್ಪಷ್ಟು ಮೊಸರು, 1 ಕಪ್ಪು ಸ್ವಲ್ಪ ಹಾಲು ಕೂಡ ಮಿಕ್ಸ್ ಮಾಡ್ಕೋಬೋದು. ನಾನು ಸ್ವಲ್ಪ ನೀರೇ ಹಾಕ್ಕೊತಾ ಇದ್ದೀನಿ. ನೀವು ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು. ಮೊಸರು ಮತ್ತು ಹಾಲು, ಸ್ವಲ್ಪ ನೀರು 3 ಬೇಕಾಗತ್ತೆ. ನಾನು ಇಲ್ಲಿ ಸ್ವಲ್ಪನೇ ಮಾಡ್ತಿರೋದ್ರಿಂದ ಒಂಚೂರು ಮೊಸರು ಗಟ್ಟಿ ಇದೆ ಅಂತ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಬೇಕು ಅಂದರೆ ನೀವು ಹಾಲು ಕೂಡ ಉಪಯೋಗಿಸ್ಕೋಬೋದು. ಈಗ ಇದನ್ನು ಮಿಕ್ಸ್ ಮಾಡಿಕೊಂಡು ನಾವೇನು ಒಗ್ಗರಣೆ ಮಾಡಿದ್ವೋ ಅದನ್ನು ಹಾಕ್ಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಇಲ್ಲಿ ನಾವು ಯಾವುದೇ ಅಡುಗೆಗೂ ಈರುಳ್ಳಿ ಬೆಳ್ಳುಳ್ಳಿ ಎರಡೂ ಕೂಡ ಉಪಯೋಗಿಸ್ತಾ ಇಲ್ಲ. ಯಾಕೆ ಅಂದರೆ ದೇವರಿಗೆ ನೈವೇದ್ಯಕ್ಕೆ ನಾವು ಈರುಳ್ಳಿ ಬೆಳ್ಳುಳ್ಳಿನ ಉಪಯೋಗಿಸ್ಬಾರ್ದು. ನೋಡಿ, ಕೂಷ್ಮಾಂಡ ದೇವಿಗೆ ಮೊಸರು ಅನ್ನ ರೆಡಿ ಆಯಿತು. ಇದು 4ನೇ ದಿವಸದ ಪ್ರಸಾದ. ನೆಕ್ಸ್ಟು ಸ್ಕಂದ ಮಾತಾ ಅಂತೇಳಿ, ಸ್ಕಂದ ಮಾತಾ ತಾಯಿಗೆ ಬಾಳೆಹಣ್ಣಿನಿಂದ ನೈವೇದ್ಯ ಮಾಡಬೇಕು. ಹಾಗಾಗಿ ನಾನಿಲ್ಲಿ ಬಾಳೆಹಣ್ಣನ್ನು ರಸಾಯನ ಮಾಡ್ಕೊಳ್ತಾ ಇದ್ದೀನಿ. ಪಂಚಾಮೃತ ಅಂತ ಕೂಡ ಹೇಳ್ಬೋದು, ಅಥವಾ ರಸಾಯನ ಅಂತ ಕೂಡ ಹೇಳ್ಬೋದು. ನಾವು ಇಲ್ಲಿ ಸ್ವಲ್ಪ ಬೆಲ್ಲ, 1-2 ಪಚ್ಚಬಾಳೆಹಣ್ಣು, 1/4 ಕಪ್ಪಷ್ಟು ತೆಂಗಿನಕಾಯಿ, ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊತಾ ಇದ್ದೀನಿ. ಹಾಗೆಯೇ 1 ಸ್ಪೂನು ನಾನು ಜೇನುತುಪ್ಪ ಕೂಡ ಹಾಕ್ಕೊಳ್ತಿದ್ದೀನಿ. ಇಷ್ಟು ಹಾಕ್ಬಿಟ್ಟು ಬಾಳೆಹಣ್ಣೊಂದು ರಸಾಯನ ಮಾಡ್ಕೋಬೋದು. ಸ್ಕಂದ ಮಾತೆಗೆ ಬಾಳೆಹಣ್ಣಿನಿಂದ ನೈವೇದ್ಯ ಮಾಡಬೇಕು ಅಂತ ಹೇಳ್ತಾರೆ. ಅದಕ್ಕೆ ನಾನು ಬಾಳೆಹಣ್ಣನ್ನು ಉಪಯೋಗಿಸ್ಕೊಂಡು ರಸಾಯನ ಮಾಡ್ತಾಯಿದ್ದೀನಿ. 1 ಸ್ಪೂನಷ್ಟು ಹನಿ ಹಾಕಿದ್ದೀನಿ. ಪಂಚಾಮೃತ ಥರ ನಿಮಗೆ ದೇವರಿಗೆ ಪ್ರಸಾದ ಮಾಡೋಕ್ಕೆ ಚೆನ್ನಾಗಿರುತ್ತೆ. ನೋಡಿ, ಪ್ರಸಾದ ರೆಡಿ ಆಯಿತು. ಇದು 5ನೇ ದಿವಸದ ಸ್ಕಂದ ಮಾತಾ ತಾಯಿಗೆ ನಾವು ಪ್ರಸಾದನ ನೈವೇದ್ಯ ಮಾಡ್ತಾಯಿದ್ದೀನಿ. ಇದು ಏನಂದರೆ, ನೀವು ಹಬ್ಬದ ದಿವಸ ಮಾಡ್ಕೊಳ್ಳೋದಕ್ಕೆ ಯಾವತ್ತು ಏನೇನು ಮಾಡ್ಕೋಬೇಕು ಅಂತ ತಿಳ್ಕೊಂಡಿದ್ರೆ ನಾವು ಅಡ್ವಾನ್ಸಾಗೆ ಹಿಂದಿನ ದಿವಸ ನಾವು ಪ್ರಿಪೇರ್ ಆಗ್ಬೋದು. ನೆಕ್ಸ್ಟು 6ನೇ ದಿವಸದ ದೇವಿ ಕಾತ್ಯಾಯನಿಗೆ ನಾನು ಪುಳಿಯೋಗರೆ ಮಾಡ್ತಾಯಿದ್ದೀನಿ. ಪುಳಿಯೋಗರೆಗೆ ನಾನು ಹುಣಸೆಹಣ್ಣ ನೆನೆಸಿಟ್ಟು ಅದರ ರಸ ತೆಗೆದಿಟ್ಕೊಂಡಿದ್ದೆ. ಈಗ ಅದನ್ನು ಹಾಕ್ಕೊಂಡು ಅದಕ್ಕೆ 1 ತುಂಡಷ್ಟು ಬೆಲ್ಲ, 1-2 ಸ್ಪೂನಷ್ಟು ಎಣ್ಣೆ ಹಾಕಿ ಹುಳಿನ ಕುದಿಯೋಕ್ಕೆ ಇಡ್ತಾಯಿದ್ದೀನಿ. ನೀವು ಪುಳಿಯೋಗರೆ ಇದನ್ನು ಮನೆಯಲ್ಲೇ ರೆಡಿ ಮಾಡ್ಕೋಬೋದು. ಬೇಗ ಆಗುತ್ತೆ, ತಕ್ಷಣಕ್ಕೆ ಹಿಂದಿನ ದಿವಸ ಏನು ಮಾಡಿ ಇಟ್ಕೋಬೇಕಾಗಿಲ್ಲ. ಬೆಳಗ್ಗೆ ಎದ್ದು ಅನ್ನ ಆಗೋಷ್ಟೊತ್ತಿಗೆ ನಿಮಗೆ ಪುಳಿಯೋಗರೆ ಗೊಜ್ಜು ಕೂಡ ರೆಡಿ ಇರುತ್ತೆ. ಅನ್ನಕ್ಕೂ ಸ್ವಲ್ಪ ಉಪ್ಪು, 1/2 ಸ್ಪೂನ್ ಎಣ್ಣೆ ಹಾಕಿ ನೀವೊಂದು ಅನ್ನ ಮಾಡಿ ಇಟ್ಕೊಂಡಿದ್ರೆ ಉದುದ್ರಾಗ ಅನ್ನ ಮಾಡಿ ಇಟ್ಕೋಬೇಕು. ಅದಕ್ಕೆ ನಾನಿಲ್ಲಿ ಸಾಂಬಾರು ಪುಡಿನ ಯೂಸ್ ಮಾಡ್ತಾಯಿದ್ದೀನಿ. ಹುಳಿ ಚೆನ್ನಾಗಿ ಬೆಂದು ಸ್ವಲ್ಪ ಘಮ ಥರ ಬರುತ್ತೆ, ಗಟ್ಟಿ ಕೂಡ ಆಗುತ್ತೆ. ಆಗ ನಾನು ಇದಕ್ಕೆ 1-2.5 ಸ್ಪೂನಷ್ಟು ನಾನು ಸಾಂಬಾರು ಪುಡಿನ ಹಾಕ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ಅರಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ಗೊಜ್ಜು ಎಷ್ಟು ಬೇಕು ಅಂತ ಉಪ್ಪು ಹಾಕ್ಕೋಬೇಕು. ಹಾಗೆ ಸ್ವಲ್ಪ ನಾನು ಇದಕ್ಕೆ 1 ಸ್ಪೂನಷ್ಟು ಬಿಳಿ ಎಳ್ಳು ಕೂಡ ಹಾಕ್ಕೊಂಡಿದ್ದೀನಿ. ಬಿಳಿ ಎಳ್ಳನ್ನು ನಾನು ಹುರಿದಿಟ್ಕೊಂಡಿದ್ದೆ. ನಾನು ಆಮೇಲೆ ಪುಡಿ ಮಾಡಿಲ್ಲ, ಹಾಗೆ ಡೈರೆಕ್ಟಾಗೆ ಹಾಕ್ಕೊಂಡಿದ್ದೀನಿ. ಏನಾಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಪೌಡ್ರು ಮಾಡಬೇಕು ಅಂತ ಏನಿಲ್ಲ. ತುಂಬ ಜಾಸ್ತಿ ಗೊಜ್ಜು ಮಾಡಿಕೊಂಡಾಗ ನೀವು ಸ್ವಲ್ಪ ಪುಡಿ ಮಾಡಿ ಹಾಕ್ಕೋಬೋದು. ನಾನೇನು ಮಾಡಿದೆ ಅಂದರೆ, ಕಮ್ಮಿ ಗೊಜ್ಜು ಮಾಡ್ತಿರೋದ್ರಿಂದ
ನಾನು ಡೈರೆಕ್ಟು ಹುರಿದು ಇಟ್ಕೊಂಡಿರೋ ಎಳ್ಳನ್ನು ಹಾಗೆ ಹಾಕ್ಕೊತಾ ಇದ್ದೀನಿ. ಗೊಜ್ಜು ರೆಡಿ ಆಯಿತು. ಇದಕ್ಕೆ ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ. ಕಡಲೆ ಬೀಜ ಎಲ್ಲ ಹಾಕಿ ನಾನು ಒಗ್ಗರಣೆ ಮಾಡ್ಕೋಬೇಕು. ಇದಕ್ಕೆ ನಾನೇನು ಮಾಡ್ತೀನಿ ಅಂದರೆ ಸ್ವಲ್ಪ ಗೋಡಂಬಿ ಕೂಡ ಹಾಕೋಣ ಅಂತ ಹೇಳಿಬಿಟ್ಟು 1 ಸ್ಪೂನ್ ತುಪ್ಪ ಹಾಕಿ ಅದಕ್ಕೆ ನಾನು ಸ್ವಲ್ಪ ಗೋಡಂಬಿನ ಕರೆದು ಪಕ್ಕಕ್ಕೆ ಇಟ್ಕೊಳ್ತೀನಿ. ಇದ್ದರೆ ಹಾಕಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಹಾಕಲೇಬೇಕು ಅಂತ ಏನಿಲ್ಲ. ಈಗ ನಾನು ನೈವೇದ್ಯಕ್ಕೆ ಎಲ್ಲ ಮಾಡ್ತಿರೋದ್ರಿಂದ ಒಂದು 4 ಗೋಡಂಬಿ ಪೀಸನ್ನು ಕೂಡ ತುಪ್ಪದಲ್ಲಿ ಕರೆದು ಹಾಕ್ತಾಯಿದ್ದೀನಿ. ಇದನ್ನು ಕರೆದು ಪಕ್ಕಕ್ಕೆ ಇಟ್ಕೊಳ್ತೀನಿ. ಆಮೇಲೆ ಬಾಣಲಿ ಇಟ್ಕೊತಾ ಇದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಒಂದು ಅರ್ಧ ಕಪ್ಪಷ್ಟು ಎಣ್ಣೆ ಬೇಕು. ಪುಳಿಯೋಗರೆಗೆ ಯಾವಾಗಲೂ ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತಲ್ವ, ಹಾಗಾಗಿ ಒಂದು ಜಾಮೂನ್ ಕಪ್ಪಲ್ಲಿ ಒಂದು ಅರ್ಧ ಕಪ್ಪಷ್ಟು ಎಣ್ಣೆ ಹಾಕಿ ಅದಕ್ಕೆ ಒಂದು ಅರ್ಧ ಮುಕ್ಕಾಲು ಸ್ಪೂನು ಸಾಸಿವೆ ಮತ್ತು ಕಡಲೆಕಾಯಿ ಬೀಜ ಹಾಕ್ಕೋಬೇಕು. ಸಾಸಿವೆ ಚೆನ್ನಾಗಿ ಸಿಡಿದ ಮೇಲೆ ನಾನು ಕಡಲೆಕಾಯಿ ಬೀಜ ಹಾಕ್ಕೊಳ್ತೀನಿ. ಒಂದು 4ರಿಂದ 5 ಸ್ಪೂನಷ್ಟು ಕಡಲೆಕಾಯಿ ಬೀಜ, 1 ಸ್ಪೂನು ಕಡಲೆಬೇಳೆ, 1 ಸ್ಪೂನು ಉದ್ದಿನಬೇಳೆ ಇಷ್ಟು ಹಾಕ್ಕೊಳ್ತೀನಿ. ಹಾಕ್ಕೊಂಡು ಕೆಂಪಾಗೋ ತನಕ ಹುರ್ಕೊಳ್ತೀನಿ. ಕಾತ್ಯಾಯನಿ ದೇವಿಗೆ ನಾವು ಹುಳಿಯನ್ನು ಅಂದರೆ ತುಂಬ ಇಷ್ಟ. ಅದನ್ನು ನಾನು ಪುಳಿಯೋಗರೆ ಥರ ಮಾಡ್ತಾಯಿದ್ದೀವಿ. ಹುಳಿ ಅಂದರೆ ಅದೇ ಹುಣಸೆ ಹುಳಿ ಮತ್ತು ಹಾಕೋದ್ರಿಂದ ತುಂಬ ಇಷ್ಟವಾದ ಪ್ರಸಾದ. ನಾನೀಗ ಕಡಲೆಬೇಳೆ ಉದ್ದಿನಬೇಳೆ ಹಾಕಿರೋದು. ಒಣಮೆಣ್ಸಿನ್ಕಾಯಿ ಒಂದು 5-6 ಒಣಮೆಣ್ಸಿನ್ಕಾಯಿ ಕೂಡ ಹಾಕ್ಕೊಂಡು ಸ್ವಲ್ಪ ಕರಿಬೇವು ಎಲ್ಲನೂ ಚೆನ್ನಾಗಿ ಒಗ್ಗರಣೆ ಆಗಂಗೆ, ತುಂಬ ಸೀಸೋದು ಬೇಡ, ಒಂದು ಕೆಂಪಾಗುವಷ್ಟು ಮಾಡ್ಕೋಬೇಕು. ಕರಿಬೇವು ಹಾಕಿದ ತಕ್ಷಣ ತೆಗೆದು ಬಿಡೋಣ. ಎಣ್ಣೆ ಅದಕ್ಕೂ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಳ್ತೀನಿ. ಗೊಜ್ಜಿಗೆ ಕಡಿಮೆನೇ ಹಾಕಿದ್ದೀನಿ, ಹಾಗಾಗಿ ಇದಕ್ಕೂ ಒಂಚೂರು ಅರಿಶಿನ ಹಾಕಿದ್ರೆ ಸ್ವಲ್ಪ ಹಿಂಗೆ ಹಾಕಬೇಕು. ಹಿಂಗು ಕೂಡ ಮಿಕ್ಸ್ ಆಗಿದೆ ಹಾಕಿರೋದು. ಒಂಚೂರು ಹಿಂಗೆ ಹಾಕ್ಕೋಬೇಕು. ಅದಷ್ಟು ಹಾಕ್ಕೊಂಡು ಈಗ ನಾನು ಮತ್ತೆ ಗೊಜ್ಜಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಮತ್ತು ಬಿಸಿ ಮಾಡೋದೇನು ಬೇಕಿಲ್ಲ, ಗೊಜ್ಜು ಮೊದಲೇ ಬೆಂದಿರುತ್ತೆ ಅಲ್ವಾ, ಅದಕ್ಕೆ ಇದು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಒಣ ಕೊಬ್ಬರಿ ಇದ್ದರೆ ಒಣ ಕೊಬ್ಬರಿ ಕೂಡ ಹಾಕ್ಕೊಳ್ಳಿ. ನಾನು ಕೊಬ್ಬರಿ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಾಂದರೂ ಪರವಾಗಿಲ್ಲ, ಸ್ಕಿಪ್ ಮಾಡ್ಕೋಬೋದು. ಇಲ್ಲಾಂದರೆ ಒಣ ಕೊಬ್ಬರಿ, ಹಸಿ ಕೊಬ್ಬರಿ ಹಾಕಬಾರ್ದು, ಒಣ ಕೊಬ್ಬರಿ ಹಾಕ್ಕೋಬೇಕು. ಆ್ಯಕ್ಚುಲಿ ಇದನ್ನು ಸ್ವಲ್ಪ ಪೌಡ್ರ್ ಮಾಡಿ ಕೂಡ ಹಾಕ್ಕೋಬೋದು. ನಾನು ಡೈರೆಕ್ಟ್ ಹಾಕ್ತಾಯಿದ್ದೀನಿ ತಕ್ಷಣಕ್ಕೆ. ಈಗ ಅದಕ್ಕೆ ಅನ್ನನ ಹಾಕಿ ಕಲಿಸ್ಕೊಂಡ್ರೆ ಪುಳಿಯೋಗರೆ ರೆಡಿ ಆಯಿತು. ಕಾತ್ಯಾಯನಿ ದೇವಿಗೆ ನಾವು ಪುಳಿಯೋಗರೆನ ನೈವೇದ್ಯ ಮಾಡ್ತಾಯಿದ್ದೀವಿ. 6ನೇ ದಿವಸದ್ದು ಪ್ರಸಾದ. ಅದಕ್ಕೂ ಕೂಡ ನಾನಿವಾಗ ಗೋಡಂಬಿನ ಕರೆದಿಟ್ಟಿದ್ನಲ್ಲ ಅದನ್ನು ಮಾತ್ರ ಹಾಕ್ತಾಯಿದ್ದೀನಿ. ತುಪ್ಪ ಹಾಕ್ತಾಯಿಲ್ಲ, ಬರೀ ಗೋಡಂಬಿ ಮಾತ್ರ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ, ಪ್ರಸಾದ ಪುಳಿಯೋಗರೆ ರೆಡಿ ಆಯಿತು. ಮತ್ತು ಕಾಳರಾತ್ರಿ ದೇವಿಗೆ ಬೆಲ್ಲದಿಂದ ನೈವೇದ್ಯ ಮಾಡಬೇಕು. ಹಾಗಾಗಿ ನಾನಿಲ್ಲಿ ಬೆಲ್ಲದನ್ನು ಮಾಡ್ಕೊತಾ ಇದ್ದೀನಿ. ಬರೀ ಬೆಲ್ಲದನ್ನು ಮಾಡ್ಕೊಳ್ತಾ ಇದ್ದೀನಿ. ಇದು ಪೊಂಗಲ್ ಟೈಪ್ ನಾನು ಮಾಡ್ತಾಯಿಲ್ಲ, ಹೆಸರುಬೇಳೆ ಎಲ್ಲ ಹಾಕಿಲ್ಲ, ಬರೀ ಅನ್ನ ಮಾತ್ರ ಮಾಡಿಕೊಂಡು ಅದಕ್ಕೆ ನಾನು ಬೆಲ್ಲ ಹಾಕಿ ಮಾಡ್ತಾಯಿದ್ದೀನಿ. ಬೆಲ್ಲನ ಸ್ವಲ್ಪ ಸಣ್ಣಕ್ಕೆ ಹೆಚ್ಕೊಂಡು 1/4 ಗ್ಲಾಸಷ್ಟು ನೀರು ಹಾಕಿ ಬಿಸಿಗೆ ಇಟ್ಕೋಬೇಕು. ಸ್ವಲ್ಪ ಅದು ಕರಗಿ ಬಿಸಿದಾದಮೇಲೆ ಸೋದಿಸ್ಕೋಬೇಕಾಗತ್ತೆ. ಅದಕ್ಕೆ ನಾನು ಸೋದಿಸ್ಕೊಳ್ಳೋಣ ಅಂಥೇಳಿ ಕಾಯಕ್ಕಿಟ್ಟಿದ್ದೀನಿ. ನೋಡಿ, ಒಂಚೂರು ಎಲ್ಲ ಕರಗದ ಮೇಲೆ ಈಗ ನಾನು ಅನ್ನ ಬೇಯ್ತಾಯಿದ್ದೆ. ಸ್ವಲ್ಪನೇ ಅನ್ನ ಇಟ್ಟಿದ್ದೀನಿ. ಬೇಯ್ತಿರೋ ಅನ್ನಕ್ಕೆ ನಾನೇನು ಮಾಡ್ತಾಯಿದ್ದೀನಿ, ಈ ಬೆಲ್ಲದ ಪಾಕನ ಸೋಸ್ತಾಯಿದ್ದೀನಿ. ಅದಕ್ಕೆ ಬೆಲ್ಲದಲ್ಲಿ ಏನಾದರೂ ಗಲೀಜಿದ್ರೂ ಕೂಡ ಹೋಗುತ್ತೆ ಅಂಥೇಳಿ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಬೆಂದು ಗಟ್ಟಿ ಆಗುತ್ತೆ ಅದು, ಏಕೆಂದರೆ ಬೆಲ್ಲ ಅಲ್ವಾ, ಅನ್ನ ಎಳ್ಕೊಳ್ಳುತ್ತೆ. ಫುಲ್ಲು ಬೆಲ್ಲ ಅಷ್ಟನ್ನು ಸೋರ್ಸಾಕ್ತಾಯಿದ್ದೀನಿ. ಇದಕ್ಕೂ ಅಷ್ಟೇ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕ್ಕೊಳ್ಳಿ. ನಾನೇ ಅನ್ಕೋತೀನಿ ಅಂದರೆ ಏಲಕ್ಕಿನ ಒಂದಷ್ಟು ಪುಡಿ ಮಾಡಿ ನೀವು ಒಂದು ಡಬ್ಬಿಲಿ ಹಾಕಿಟ್ಕೊಂಬಿಟ್ರೆ ಪ್ರತಿ ದಿವಸದ ದೇವ್ರ ನೈವೇದ್ಯಕ್ಕೆಲ್ಲ ತುಂಬ ಅನುಕೂಲ ಆಗುತ್ತೆ. ಆಗಾಗ ಮಾಡ್ಕೊಳ್ಳೋದಕ್ಕಿಂತ ಈಗ ಹಬ್ಬದ ಪ್ರಸಾದ ಅಂತ ನಾವು ದಿನ ಬೆಳಗಾದ್ರೆ ಮಾಡೋದ್ರಿಂದ ಸ್ವಲ್ಪ ಒಂದು 10-15 ಏಲಕ್ಕಿನ ನಾವು ಕುಟ್ಟಿ ಅಥವಾ ಮಿಕ್ಸಿಲಿ ಸಕ್ಕರೆ ಹಾಕಿ 1 ಸ್ಪೂನ್ ಸಕ್ಕರೆ ಹಾಕಿ ಪೌಡ್ರ್ ಮಾಡಿ ಇಟ್ಕೋಬೋದು. ಇದಕ್ಕೆ ನಾನು
ಏಲಕ್ಕಿ ಪುಡಿ ಹಾಕಿದ್ದೀನಿ. ಹಾಗೆಯೇ ಸ್ವಲ್ಪ ಒಣ ಕೊಬ್ಬರಿ, ಹಸಿ ಕೊಬ್ಬರಿ ಕೂಡ ಇದಕ್ಕೆ ಹಾಕ್ಕೋಬಹುದು ನೀವು. 1 ಸ್ಪೂನ್ ತುಪ್ಪದಲ್ಲಿ ನಾನು ಕರೆದಿರೋಂಥ ಗೋಡಂಬಿ ದ್ರಾಕ್ಷಿನ ಹಾಕಿ ಮುಚ್ಚಿಡ್ತಾ ಇದ್ದೀನಿ. ಒಂದು 10 ನಿಮಿಷ ಇದಕ್ಕೆ ನೀವು ನೀರು ಗಟ್ಟಿ ಹಾಕಬೇಕು. ಅದು ಒಂದು 10 ನಿಮಿಷ ಮುಚ್ಚಿಟ್ರೆ ಗಟ್ಟಿಯಾಗಿ ಬರುತ್ತೆ. ಸ್ಟವ್ ಆಫ್ ಮಾಡ್ಕೊಳ್ಳಿ. ಒಂದು 10 ನಿಮಿಷ ಬಿಟ್ಟು ಮತ್ತೆ ಅದನ್ನು ಪ್ರಸಾದನ ತೆಗೆದು ಕಾಳರಾತ್ರಿ ಅಮ್ಮನಿಗೆ ನೈವೇದ್ಯ ಮಾಡೋಣ. 7ನೇ ದಿವಸದ ಪ್ರಸಾದ ರೆಡಿ ಆಯಿತು. 8ನೇ ದಿವಸದ ಅಮ್ಮ ಮಹಾಗೌರಿ ಅಮ್ಮನಿಗೆ ತೆಂಗಿನಕಾಯಿಯಿಂದ ನೈವೇದ್ಯ ಮಾಡಬೇಕು. ಹಾಗಾಗಿ ನಾನು ಇಲ್ಲಿ ತೆಂಗಿನಕಾಯಿ ಅನ್ನ ಮಾಡ್ತಾಯಿದ್ದೀನಿ. ಕಾಯಿ ತುರಿ ಅನ್ನ ಮಾಡ್ತಿದ್ದೀನಿ. ಅದಕ್ಕೆ ಅನ್ನ ಮಾಡಿಟ್ಕೊಂಡಿರಬೇಕು. ಇದು ಒಗ್ಗರಣೆ ಹಾಕ್ಕೊಳ್ಳೋದು ತುಂಬ ಸುಲಭವಾಗಿ ಬೇಗ ಆಗುತ್ತೆ. ಎಣ್ಣೆ, ಸಾಸಿವೆ, ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ. ಜೀರಿಗೆ, ಕಡಲೆಬೀಜ, 1-2 ಸ್ಪೂನಷ್ಟು ಕಡಲೆಬೀಜ, ಒಂದು ಅರ್ಧ ಸ್ಪೂನು ಕಡಲೆಬೇಳೆ, ಒಂದು ಅರ್ಧ ಸ್ಪೂನು ಉದ್ದಿನಬೇಳೆ ಹಾಕ್ಕೊಂಡು ಸ್ವಲ್ಪ ಕೆಂಪಾಗಂಗೆ ನೋಡ್ಕೋಬೇಕು. ತುಂಬ ಸೀಸಬಾರ್ದು. ಯಾಕೆಂದರೆ ತೆಂಗಿನಕಾಯಿ ಅನ್ನಕ್ಕೆ ತುಂಬ ಕಪ್ಪಾಗಿಬಿಟ್ರೆ ಸೀದ್ಬಿಟ್ರೆ ಚೆನ್ನಾಗಿ ಕಾಣಿಸೋದಿಲ್ಲ. ಒಂದು 2 ಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿ, 1 ಒಣ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. 1 ಕಡ್ಡಿ ಕರಿಬೇವು. ಇದಿಷ್ಟು ಹಾಕ್ಕೊಂಡು ಯಾವುದೇ ಥರ ಅರಿಶಿನ ಅಂಥದ್ದೇನು ಹಾಕ್ಕೋಬಾರ್ದು. ಸ್ವಲ್ಪ ಇದು ಕೆಂಪಾಗ್ತಿದ್ದಂಗೆ ನಾವು ಮಾಡಿಟ್ಕೊಂಡಿರೋ ಅನ್ನನ ಹಾಕ್ಕೋಬೇಕು. ಅನ್ನನೂ ಸ್ವಲ್ಪ ಆರಿಸಿಟ್ಕೋಬೇಕು. ಅನ್ನ ತಣ್ಣಗಾದ್ರಾಗ ನಮಗೆ ಕಲಸೋದಕ್ಕೆ ಚೆನ್ನಾಗಿರುತ್ತೆ. ಬಾಣಲಿಲಿ ಬಿಸಿಯಾಗಿ ಇರುತ್ತಲ್ಲ ಹಾಕ್ಕೊಳ್ಳೋಕ್ಕೆ. ಅದಕ್ಕೆ ಒಂದು ಸ್ವಲ್ಪ ತೆಂಗಿನಕಾಯಿ ಹೆಚ್ಚಿಗೆ ಅನ್ನಂಗೆ ಹಾಕ್ಕೊಳ್ಳಿ. ಹಸಿ ತೆಂಗಿನಕಾಯಿ ತುರಿನ ಹಾಕ್ಕೊಂಡಿದ್ದೀನಿ. ಮತ್ತು ರುಚಿಗೆ ಉಪ್ಪು ಇಷ್ಟು ಹಾಕ್ಕೊಂಡ್ರೆ ಸಾಕು. ತೆಂಗಿನಕಾಯನ್ನು ರೆಡಿ ಆಯಿತು. ಭಾಳ ರುಚಿಯಾಗಿರುತ್ತೆ, ದೇವ್ರಿಗೂ ಇಷ್ಟ ಆಗುತ್ತೆ. ನಾನಿಲ್ಲಿ ಮತ್ತು ಗೋಡಂಬಿನ ಕರೆದಿಟ್ಕೊಂಡಿದ್ನಲ್ಲ ಅದನ್ನು ಒಂದು 5-6 ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ರುಚಿಯಾಗೂ ಇರುತ್ತೆ, ಪ್ರಸಾದಕ್ಕೂ ತುಂಬ ಚೆನ್ನಾಗಿರುತ್ತೆ. ಅವತ್ತಿನ ಬ್ರೇಕ್ಫಾಸ್ಟ್ಗೂ ಕೂಡ ನೀವು ಮಾಡ್ಕೊಳ್ಬೋದು. ಪೂರ್ತಿಯಾಗಿ ಬ್ರೇಕ್ಫಾಸ್ಟಿಗೆ ಮಾಡಿ ಮೊದಲು ದೇವರಿಗೆ ತೆಗೆದು ಇಟ್ಬಿಟ್ಟು ನಂತರ ಉಪಯೋಗಿಸ್ಕೋಬೇಕು. ಸಾಮಾನ್ಯವಾಗಿ ನವರಾತ್ರಿ ನಾವು ಬೆಳಗ್ಗೆ 6 ಗಂಟೆ ಒಳಗಡೆ ಪೂಜೆ ಮಾಡೋದ್ರಿಂದ ತೊಂದರೆ ಇಲ್ಲ, ನೈವೇದ್ಯಕ್ಕೆ ಆಗುತ್ತೆ. ಮಹಾಗೌರಿಗೆ ತೆಂಗಿನಕಾಯನ್ನು ನೈವೇದ್ಯಕ್ಕೆ ಹಾಕಿದೆ. 9ನೇ ದಿನ ಸಿದ್ಧಿದಾತ್ರಿ ತಾಯಿ ಸಿದ್ಧಿದಾತ್ರಿಗೆ ನಾನು ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಅರಿಶಿಣದ ಅನ್ನ ಅಂದರೂ ಆಯಿತು, ಚಿತ್ರಾನ್ನ ಅಂದರೂ ಆಯಿತು. ದೇವಿಗೆ ತುಂಬ ಪ್ರಿಯವಾಗಿರುವಂಥ ಚಿತ್ರಾನ್ನ. ಇದಕ್ಕೂ ಅಷ್ಟೇ ಬಾಣಲೆಗೆ ಸ್ವಲ್ಪ ಒಂದು 4-5 ಸ್ಪೂನಷ್ಟು ಎಣ್ಣೆ, ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಸಿಡಿತಿದ್ದ ಹಾಗೇ ಒಂದು 4-5 ಸ್ಪೂನಷ್ಟು ಕಡಲೆಬೀಜ, 1 ಸ್ಪೂನಷ್ಟು ಕಡಲೆಬೇಳೆ, 1 ಸ್ಪೂನು ಉದ್ದಿನಬೇಳೆ. ತುಂಬ ಉದ್ದಿನಬೇಳೆ ಕಡಲೆಬೇಳೆ ಜಾಸ್ತಿ ಬೇಕಾಗಲ್ಲ, ಸ್ವಲ್ಪ ಹಾಕ್ಕೋಬೇಕು. ಎಲ್ಲನೂ ಕೆಂಪಾಗಂಗೆ ಹುರ್ಕೋಬೇಕು. ಫ್ರೆಂಡ್ಸ್, ನೋಡ್ತಾ ಇದ್ದೀರಲ್ಲ ನನ್ನ ಚಾನಲನ್ನು ಮಿಸ್ ಮಾಡಿದೆ ನೋಡಿ. ಹಾಗೆ ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಖಂಡಿತ ಒಂದು ಲೈಕ್ ಕೊಟ್ಟು ನಿಮ್ಮ ಕಾಮೆಂಟ್ಸನ್ನು ತಿಳಿಸಿ ನಿಮ್ಗೇನು ಅನ್ನಿಸ್ತು ಅಂತ. ನಾನು ನವರಾತ್ರಿಯ 9 ದೇವಿಯವರಿಗೆ ಪ್ರಸಾದನ ನೈವೇದ್ಯ ಯಾವುದೇದು ಮಾಡಬೇಕು, ಯಾವ್ಯಾವ ದಿನ ಯಾವುದೇದು ಅನ್ನೋದನ್ನು ನಾನು ನಿಮಗೆ ಇಲ್ಲಿ ವಿವರಣೆ ಪ್ರಕಾರ ತಿಳಿಸ್ತಾ ಇದ್ದೀನಿ. ಹಾಗೆಯೇ ನೆಕ್ಸ್ಟ್ ನಾಳೆ ವಿಡಿಯೋದಲ್ಲಿ ಯಾವ್ಯಾವ ದೇವರಿಗೆ ಯಾವ್ಯಾವ ಕಲ್ಲರು ಬಟ್ಟೆ ನಾವು ಹಾಕ್ಕೋಬೇಕು, ಸ್ಯಾರಿ, ಡ್ರೆಸ್ ಕೋಡ ಯಾವುದೇದಿರುತ್ತೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ತೀನಿ. ಹಾಗಾಗಿ ನನ್ನ ವಿಡಿಯೋನ ಫುಲ್ ನೋಡಿ, ಎಲ್ಲೂ ಸ್ಕಿಪ್ ಮಾಡಿಬಿಡಿ. ಪ್ರತಿಯೊಂದು ಪ್ರಸಾದನೂ ಎಷ್ಟು ಸುಲಭವಾಗಿ ಮಾಡಬಹುದು ಅನ್ನೋದನ್ನು ನಾನು ಈಸಿಯಾಗಿ ತೋರಿಸ್ಕೊಟ್ಟಿದ್ದೀನಿ. ಬೇಗ ಮಾಡುವಂಥದ್ದು. ಪ್ರತಿಯೊಂದು ಕೂಡ ಆವತ್ತಿನ ದಿವಸ ಬ್ರೇಕ್ಫಾಸ್ಟು ಆಗುತ್ತೆ, ದೇವಿಗೆ ನೈವೇದ್ಯ ಕೂಡ ಆಗುತ್ತೆ. ಆ ಥರನೇ ತೋರಿಸಿದ್ದೀನಿ. ದೇವರಿಗೆ ಯಾವುದರಿಂದ ಇಷ್ಟ ಆಗುತ್ತೋ ಆ ಮೂಲಕ ನಾನು ತೋರಿಸ್ತಾ ಇದ್ದೀನಿ. ಈಗ ನಾನು ಲಾಸ್ಟಲ್ಲಿ ಚಿತ್ರಾನ್ನ, ಸಿದ್ಧಿದಾತ್ರಿ ತಾಯಿಗೆ ಚಿತ್ರಾನ್ನನ ತೋರಿಸ್ತಾ ಇದ್ದೀನಿ. ಇದರಲ್ಲಿ ಕರಿಬೇವು, ಹಸಿಮೆಣಸಿನ್ಕಾಯಿ ಹಾಕಿ ಸ್ವಲ್ಪ ತೆಂಗಿನ ತುರಿ ಹಾಕ್ಕೊಂಡು ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು. ಅರಿಶಿನ ಕೂಡ ಹಾಕಿದ್ದೀನಿ. ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋದು. ಮತ್ತು ಯಾವುದೇ ಕಾರಣಕ್ಕೂ ಅಮ್ಮನಿಗೆ ನೈವೇದ್ಯ ಮಾಡಿದಾಗ ಈರುಳ್ಳಿ ಆಗಲಿ ಬೆಳ್ಳುಳ್ಳಿ ಆಗಲಿ ಬಳಸಬೇಡಿ. ಚಿತ್ರಾನ್ನಕ್ಕೂ ಕೂಡ ಅಷ್ಟೇ ಈರುಳ್ಳಿನ ಉಪಯೋಗಿಸ್ಬಾರ್ದು. ಇದಿಷ್ಟು ಆದಮೇಲೆ ತಣ್ಣಗಾಗಿರೋ ಅನ್ನನ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಯಾವಾಗಲೂ ಅಷ್ಟೇ ಈ ಥರ ಎಲ್ಲ ಅನ್ನ ಕಲಿಸ್ಬೇಕಾದಾಗ ಮೊದಲೇ ಅನ್ನಕ್ಕೆ ಸ್ವಲ್ಪ ಒಂದು ಚಿಟಿಕೆ ಉಪ್ಪು, 1 ಸ್ಪೂನ್ ಎಣ್ಣೆ ಹಾಕಿ ಅನ್ನನ ಉದುರಾಗಿ ಮಾಡ್ಕೊಂಡಿರಬೇಕು. ಸ್ವಲ್ಪ ಆರಕ್ಕಿಟ್ಟಿರಬೇಕು. ಆರಕ್ಕಿಟ್ಟಿದ್ದು ನಂತರ ಗೊಜ್ಜಿಗೆ ಹಾಕಿ ಅನ್ನ ಕಲಿಸ್ಕೊಳ್ಳೋದು.
ಹಾಗೆ ಅದಕ್ಕೆ ಸ್ವಲ್ಪ ನಿಂಬೆಹಣ್ಣು ಉಳಿಬೇಕಲ್ಲ, ಅದಕ್ಕೆ ನಿಂಬೆಹಣ್ಣು ನಿಂತ್ಕೊಂಡ್ರೆ ಚಿತ್ರಾನ್ನ ರೆಡಿ ಆಯಿತು. ಸಿದ್ಧಿದಾತ್ರಿ ತಾಯಿಗೆ 9ನೇ ದಿವಸದ ತಾಯಿಗೆ ಚಿತ್ರಾನ್ನದ ನೈವೇದ್ಯನ ರೆಡಿಯಾಗಿದೆ. ಎಲ್ಲರಿಗೂ ನವರಾತ್ರಿಯ ಶುಭಾಶಯಗಳು. ಎಲ್ರಿಗೂ ನವರಾತ್ರಿಯಲ್ಲಿ ತಾಯಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂಥೇಳಿ ನಾನು ಬೇಡ್ಕೊಳ್ತೀನಿ. 9 ಬಗೆಯ ಪ್ರಸಾದನ ತೋರಿಸ್ತಿದ್ದೀನಿ. ಹೇಗೆ ಅನ್ನಿಸ್ತು ಅನ್ನೋದನ್ನು ದಯವಿಟ್ಟು ಖಂಡಿತ ತಿಳಿಸಿ. ಅದು ನೋಡೋ ಪ್ರತಿಯೊಬ್ಬರು ಒಂದು ಲೈಕ್ ಕೊಡಿ ಫ್ರೆಂಡ್ಸ್. ನನಗೂ ಒಂದು ಖುಷಿ ಆಗುತ್ತೆ, ಸಂತೋಷ ಆಗುತ್ತೆ. ಮಿಸ್ ಮಾಡಿಬಿಡಿ, ನನ್ನ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿಬಿಡಿ. ಯಾಕೆಂದರೆ ಪ್ರತಿ ದಿವಸದ ವೀಡಿಯೋ ಪ್ರಸಾದನ ತೋರಿಸಿದ್ದೀನಿ. ನನ್ನ ವಿಡಿಯೋ ನೋಡ್ತಾ ಇರೋದಕ್ಕೆ ಥ್ಯಾಂಕ್ ಯು, ಧನ್ಯವಾದ. ಎಲ್ಲರಿಗೂ ನವರಾತ್ರಿಯ ಶುಭಾಶಯಗಳು.